Hello guys, welcome back to my channel Students World of Kriju. Subscribe my channel for more videos like this video, share this video. ಈ ವಿಡಿಯೋದಲ್ಲಿ BA 5th ಸೆಮಿಸ್ಟರ್ನ ಅಧ್ಯಾಯ 2 ಸಂಘಟನೆ ಅಥವಾ ಸಂಸ್ಥೆಯ ತತ್ವಗಳು ಎಂಬ ಪಾಠದ ಮೊದಲನೇ ಪಾಯಿಂಟ್ ಆಗಿರತಕ್ಕಂತಹ ಶ್ರೇಣಿ ವ್ಯವಸ್ಥೆ ಮತ್ತು ನಿಯಂತ್ರಣ ವ್ಯಾಪ್ತಿಯನ್ನು ನೋಡೋಣ. ಮೊದಲನೇದಾಗಿ ಸಂಘಟನೆ. ಪ್ರಸ್ತಾವನೆ. ಸಂಘಟನೆಯು ಮಾನವ ಸಮಾಜದಷ್ಟೇ ಹಳೆಯದು. ಅದು ಮಾನವ ಜೀವನದೊಂದಿಗೆ ಬೆಳೆದು ಬಂದಿರುವ ಒಂದು ಕಾರ್ಯವಿಧಾನವಾಗಿದೆ. ಮಾನವನು ಸಂಘಜೀವಿಯಾದ ನಂತರ ಒಂದಿಲ್ಲ ಒಂದು ಬಗೆಯ ಸಂಘಟನೆಯನ್ನು ಹೊಂದಿರುವುದು ಮಾನವ ಇತಿಹಾಸದಿಂದ ಕಂಡುಬರುತ್ತದೆ. ನಿರ್ದಿಷ್ಟ ಗುರಿ ಸಾಧನೆಗಾಗಿ ಕೆಲವು ಜನರು ಸಹಕಾರದಿಂದ ಸಾಮೂಹಿಕ ಪ್ರಯತ್ನ ಮಾಡುವುದನ್ನು ಆಡಳಿತವೆಂದು ಕರೆಯಲಾಗುವುದು. ಅಂದಾಗ ಈ ಕೆಲವು ಜನರು ಉದ್ದೇಶಿತ ಗುರಿ ಸಾಧನೆಗಾಗಿ ಸಂಘಟಿತರಾಗಲೇಬೇಕೆಂಬುದು ಸ್ಪಷ್ಟವಾಗಿ ತಿಳಿದು ಬರುತ್ತದೆ. ಸಂಘಟನೆಯ ಅರ್ಥ. ಆರ್ಗನೈಸೇಷನ್ ಎಂಬ ಇಂಗ್ಲಿಷ್ ಪದದ ಕನ್ನಡ ಅನುವಾದವೇ ಸಂಘಟನೆ ಎಂಬ ಇಂಗ್ಲಿಷ್ ಪದ ಆರ್ಗನಿಸಮ್ ಎಂಬ ಪದದಿಂದ ಬಂದಿದೆ. ಇದು ಜೀವಿಗಳ ದೇಹ ರಚನೆಯನ್ನು ಸೂಚಿಸುತ್ತದೆ. ಒಂದು ಜೀವಿಯ ಪೂರ್ಣ ದೇಹ ರಚನೆಯನ್ನು ಹಲವಾರು ಅಂಗಗಳನ್ನಾಗಿ ವಿಂಗಡಿಸಿ ಅವುಗಳ ನಡುವಿನ ಸಂಬಂಧವನ್ನು ಏರ್ಪಡಿಸುವಂತೆ ಒಂದು ಆಡಳಿತದ ಇಡೀ ಸಂಘಟನೆಯನ್ನು ಇಲಾಖೆಗಳು, ವಿಭಾಗಗಳು, ಉಪ ಇಲಾಖೆಗಳು ಮುಂತಾಗಿ ವಿಂಗಡಿಸಿ ಮತ್ತೆ ಅಲ್ಲಿಯ ವ್ಯಕ್ತಿಗಳ ನಡುವಿನ ಸಂಬಂಧಗಳಿಂದ ಪುನಃ ಅಖಂಡ ಸಂಸ್ಥೆಯಾಗಿ ಒಂದುಗೂಡಿಸಬಹುದು. ಅಂದರೆ ಸಂಘಟನೆಯು ಕಾರ್ಯಚಟುವಟಿಕೆಗಳನ್ನು ವಿಂಗಡಿಸುವ ಮತ್ತು ಪುನಃ ಒಂದುಗೂಡಿಸುವ ಕಾರ್ಯವಾಗಿದೆ ಎಂದು ಹೇಳಬಹುದು. ಒಂದು ಸಂಸ್ಥೆಯ ಕಾರ್ಯಗಳನ್ನು ಪರಸ್ಪರ ಸಂಬಂಧವಿರುವ ಹಲವಾರು ಕಾರ್ಯಗಳನ್ನಾಗಿ ವಿಂಗಡಿಸಿ ಆನಂತರ ಅಖಂಡವಾಗಿ ಒಂದುಗೂಡಿಸುವ ಕ್ರಿಯೆಯನ್ನು ಸಂಘಟನೆ ಎನ್ನಲಾಗುವುದು. ಸಂಘಟನೆ ಎಂಬ ಪದವನ್ನು ಸಾಮಾನ್ಯವಾಗಿ 3 ಅರ್ಥದಲ್ಲಿ ಬಳಸಬಹುದು. ಆಡಳಿತದ ರಚನೆಯನ್ನು ಸೂಚಿಸಲು ಆಡಳಿತದ ಅಂಗರಚನೆ ಮತ್ತು ಕಟ್ಟುವುದು ಅಪೂರ್ಣಗೊಳಿಸಿದ ಆಡಳಿತ ರಚನೆಯೂ ಆಗಿದೆ ಅಂತ ಹೇಳ್ತಾರೆ. ಕೆಲವು ಲೇಖಕರ ಅಭಿಪ್ರಾಯದಲ್ಲಿ ಸಂಘಟನೆ ಎಂದರೆ ಕೇವಲ ಆಡಳಿತ ಅಂಗದ ರಚನೆಯನ್ನು ತಯಾರಿಸುವುದಾಗಿದೆ. ಅಂದರೆ ವಿನ್ಯಾಸವನ್ನು ರೂಪಿಸುವುದು. ಉದಾಹರಣೆಗೆ ಉರ್ವಿಕ್ ಎಂಬ ರಾಜ್ಯಶಾಸ್ತ್ರಜ್ಞರು ಸಂಘಟನೆಯ ಅರ್ಥವನ್ನು ಆಡಳಿತ ರಚನೆಯ ವಿನ್ಯಾಸವನ್ನು ಸೂಚಿಸುವುದು ಆಗಿದೆ ಎಂದು ಹೇಳಿರುವರು. ಅವರ ಪ್ರಕಾರ ಸಂಘಟನೆ ಎಂದರೆ ಒಂದು ಉದ್ದೇಶ ಸಾಧನೆಗಾಗಿ ಯಾವ ಚಟುವಟಿಕೆಗಳು ಅವಶ್ಯಕ ಎಂಬುದನ್ನು ನಿರ್ಧರಿಸುವುದು ಮತ್ತು ಅವುಗಳನ್ನು ಒಂದು ಗುಂಪುಗಳನ್ನಾಗಿ ಕೂಡಿಸಿ ವಿವಿಧ ವ್ಯಕ್ತಿಗಳಲ್ಲಿ ಹಂಚುವುದು. ಈ ವಿಚಾರ ಸರಣಿಯನ್ನು ಸಾಂಪ್ರದಾಯಿಕ ವಿಚಾರ ಸರಣಿ ಎನ್ನಲಾಗುವುದು. ಆದರೆ ಈ ದೃಷ್ಟಿಕೋನವನ್ನು ಇತರರು ಒಪ್ಪುವುದಿಲ್ಲ. ಇತರರ ಪ್ರಕಾರ ಸಂಘಟನೆಯು ಮೂಲಭೂತವಾಗಿ ಮಾನವೀಯ ಸಂಬಂಧವಾಗಿದೆ. ಈ ಅಂಶವನ್ನು ಸಂಘಟನೆಯ ಬಗ್ಗೆ ಅಧ್ಯಯನ ಮಾಡುವಾಗ ಮರೆಯುವಂತಿಲ್ಲ. ಸಂಘಟನೆಯ ವ್ಯಾಖ್ಯಾನಗಳು. ಪ್ರೊಫೆಸರ್ LD ವೈಟ್ರ ಪ್ರಕಾರ ಸಂಘಟನೆ ಎಂದರೆ ನಿರ್ದಿಷ್ಟ ಉದ್ದೇಶ ಸಾಧನೆಗಾಗಿ ಕೆಲಸಗಾರರನ್ನು ನೇಮಿಸಿ ಅವರ ಕಾರ್ಯ ಹಾಗೂ ಜವಾಬ್ದಾರಿಯನ್ನು ನಿಗದಿಪಡಿಸುವ ಕಾರ್ಯವಾಗಿದೆ. ಪ್ರೊಫೆಸರ್ ಪೀಪನ್ ಅವರ ಪ್ರಕಾರ ಶ್ರಮ ವಿಭಜನೆಯನ್ನು ಸಾಧಿಸುವ ವ್ಯಕ್ತಿಗಳ ಮತ್ತು ಗುಂಪುಗಳ ನಡುವೆ ಇರುವ ಪರಸ್ಪರ ಸಂಬಂಧಗಳನ್ನು ಸೂಚಿಸುವ ವ್ಯವಸ್ಥೆಯು ಸಂಘಟನೆಯಾಗಿದೆ ಅಂತ ಹೇಳ್ತಾರೆ. JD ಮೂನಿ ಅವರ ಪ್ರಕಾರ ಸಾಮೂಹಿಕ ಉದ್ದೇಶವನ್ನು ಈಡೇರಿಸುವ ಪ್ರತಿಯೊಂದು ಮಾನವ ಸಂಸ್ಥೆಯ ರೂಪವೇ ಸಂಘಟನೆ. ಗ್ಲಾಡನ್ ರವರ ಪ್ರಕಾರ ಒಂದು ಸಂಸ್ಥೆಯ ಉದ್ದೇಶ ಈಡೇರಿಕೆಗಾಗಿ ಸಂಸ್ಥೆ ಹಾಗೂ ನೌಕರರ ನಡುವೆ ಏರ್ಪಡುವ ಒಂದು ತೆರನಾದ ಸಂಬಂಧವು ಸಂಘಟನೆಯಾಗಿರುತ್ತದೆ. ಲೂಥರ್ ಮತ್ತು ಗುಲಿಗ್ ರವರ ಪ್ರಕಾರ ಸಂಘಟನೆಯು ಅಧಿಕಾರದ ಒಂದು ಔಪಚಾರಿಕ ರಚನೆಯಾಗಿದ್ದು ಇದರ ಮೂಲಕ ಉದ್ದೇಶಿತ ಗುರಿ ಸಾಧನೆಗಾಗಿ ವಿವಿಧ ಸಂಘಟನೆಯ ಭಾಗಗಳನ್ನು ವ್ಯವಸ್ಥಿತಗೊಳಿಸಲಾಗುತ್ತದೆ, ಅರ್ಥೈಸಲಾಗುತ್ತದೆ ಹಾಗೂ ಸಂಯೋಜಿಸಲಾಗುತ್ತದೆ. ಅಲೆನ್ ಅವರ ಪ್ರಕಾರ ನಿರ್ಧರಿಸಿದ ಕೆಲವು ಗುರಿಗಳನ್ನು ಸಾಧಿಸಲು ವಿವಿಧ ಕಾರ್ಯಗಳನ್ನು ಮತ್ತು ಜವಾಬ್ದಾರಿಗಳನ್ನು ಸಿಬ್ಬಂದಿಯಲ್ಲಿ ಹಂಚುವುದೇ ಸಂಘಟನೆ. ಮಿಲ್ವಾರ್ಡ್ ಎಂಬ ರಾಜ್ಯಶಾಸ್ತ್ರಜ್ಞರ ಪ್ರಕಾರ ಅಧಿಕಾರ ಹಂಚಿಕೆಯ ಮೂಲಕ ಪರಸ್ಪರ ಸಂಬಂಧವನ್ನು ಹೊಂದಿರುವ ವ್ಯವಸ್ಥೆಯೇ ಸಂಘಟನೆಯಾಗಿದೆ. ಮೇಲ್ಕಾಣಿಸಿದ ವ್ಯಾಖ್ಯೆಗಳ ಮೂಲಕ ಸಂಘಟನೆಯ ಬಗ್ಗೆ ತಿಳಿದು ಬರುವ ಮುಖ್ಯ ಅಂಶಗಳೆಂದರೆ ಉದ್ದೇಶಿತ ಗುರಿ ಸಾಧನೆಗಾಗಿ ಮಾನವ ಸೇವೆ ಬೇಕು. ಪ್ರತಿಯೊಬ್ಬ ವ್ಯಕ್ತಿಯ ಅಧಿಕಾರ, ಕಾರ್ಯ, ಹೊಣೆಗಾರಿಕೆಯನ್ನು ನಿರ್ಧರಿಸಲ್ಪಟ್ಟಿರಬೇಕು. ಸಾಮೂಹಿಕ ಕಾರ್ಯದಲ್ಲಿ ಸಹಕಾರ ಹಾಗೂ ಸಂಯೋಜನೆ ಬೇಕು. ಒಂದೇ ಉದ್ದೇಶ, ಶ್ರಮ ವಿಭಜನೆ, ವ್ಯಕ್ತಿಗಳ ನಡುವೆ ಅಧಿಕೃತ ಹಾಗೂ ಅನಧಿಕೃತ ಸಂಬಂಧಗಳನ್ನು ಸ್ಥಾಪಿಸುವುದು. ಸಂಘಟನೆಯ ವಿಧಗಳು.
ಔಪಚಾರಿಕ ಸಂಘಟನೆ, ಅನೌಪಚಾರಿಕ ಸಂಘಟನೆ. ಔಪಚಾರಿಕ ಸಂಘಟನೆ ಎಂದರೆ ಉದ್ದೇಶಪೂರ್ವಕವಾಗಿ ಯೋಜಿಸಿದ ಹಾಗೂ ಅರ್ಹ ಅಧಿಕಾರ ಸ್ಥಾನದಿಂದ ಮಂಜೂರು ಮಾಡಲ್ಪಟ್ಟ ಸಂಘಟನೆಯು. ಇದು ಅಧಿಕೃತವಾಗಿದ್ದು ತಜ್ಞರ ವಿವೇಚನೆಯಿಂದ ರೂಪಿಸಲ್ಪಟ್ಟದ್ದಾಗಿರುತ್ತದೆ. ಇದನ್ನು ಒಂದು ನಕ್ಷೆಯ ರೂಪದಲ್ಲಿ ಕಾಣಬಹುದು. ಅಂದರೆ ಸಂಘಟನೆಯ ಪ್ರತಿಯೊಂದು ಹುದ್ದೆ, ಅಧಿಕಾರ, ಕಾರ್ಯಗಳು, ಜವಾಬ್ದಾರಿ, ಸ್ಥಾನಮಾನ ಮುಂತಾದವುಗಳನ್ನು ನಿಯಮಾವಳಿಗಳ ಮೂಲಕ ಅಥವಾ ನಕ್ಷೆಯ ಮೂಲಕ ಗುರುತಿಸಲಾಗುತ್ತದೆ. ಇದು ಕಾಯ್ದೆಬದ್ಧವಾಗಿದ್ದು ಕ್ರಮಬದ್ಧವಾಗಿ ಕಾರ್ಯನಿರ್ವಹಿಸುವಂಥದ್ದು. ಇಲ್ಲಿ ವಿವಿಧ ಅಧಿಕಾರಿಗಳ ಸಂಬಂಧ, ಅಧಿಕಾರ ವ್ಯಾಪ್ತಿ, ಕಾರ್ಯಗಳ ಹಾಗೂ ಜವಾಬ್ದಾರಿಗಳ ಹಂಚಿಕೆ ಮುಂತಾದವುಗಳನ್ನು ಸ್ಪಷ್ಟಪಡಿಸಲಾಗುತ್ತದೆ. ಅನೌಪಚಾರಿಕ ಸಂಘಟನೆಯು ನೌಕರರ ನಡತೆಯಲ್ಲಿ ಕಂಡುಬರುತ್ತದೆ. ಆಡಳಿತದಲ್ಲಿ ನೌಕರರ ವರ್ತನೆಯು ಎಷ್ಟು ಸಾರಿ ಔಪಚಾರಿಕ ನಿಯಮಗಳಿಗಿಂತ ಭಿನ್ನವಾಗಿರುತ್ತದೆ. ಇದು ನೌಕರರ ಸ್ವಭಾವವನ್ನು ಅವಲಂಬಿಸಿದೆ. ವಿವೇಚನಾರಹಿತ ಮಾನವ ಸ್ವಭಾವ, ಆಸಕ್ತ ಗುಂಪುಗಳು, ಸ್ವಾರ್ಥ ವ್ಯಕ್ತಿಗಳ ಗುಂಪುಗಾರಿಕೆ ಮೊದಲಾದವುಗಳು ಕಂಡುಬರುವುದರಿಂದ ಸಂಘಟನೆಯಲ್ಲಿ ನಿರೀಕ್ಷೆಗಿಂತ ಭಿನ್ನವಾದ ನೌಕರರ ವರ್ತನೆಯನ್ನು ಕಾಣಬಹುದು. ಇಲ್ಲಿ ಆಡಳಿತ ಸಿಬ್ಬಂದಿಯ ವರ್ತನೆ ಔಪಚಾರಿಕ ಸಂಘಟನೆಯಲ್ಲಿ ಇರುವಂತೆ ಕಂಡುಬರುವುದಿಲ್ಲ. ಎರಡು ಸಂಸ್ಥೆಗಳಲ್ಲಿ ಮೇಲಾಧಿಕಾರಿಗಳ ಮತ್ತು ಅಧೀನ ಅಧಿಕಾರಿಗಳ ಸಂಬಂಧ ಬೇರೆ ಬೇರೆಯಾಗಿರುತ್ತದೆ. ಒಂದು ಸಂಸ್ಥೆಯಲ್ಲಿ ಅಧೀನಾಧಿಕಾರಿಯು ಪ್ರಬಲ ವ್ಯಕ್ತಿಯಾಗಿದ್ದರೆ ಹಾಗೂ ರಾಜಕೀಯ ವ್ಯಕ್ತಿಯ ಬೆಂಬಲವುಳ್ಳವನಾಗಿದ್ದರೆ ಅವನ ಸಂಬಂಧ ಮೇಲಾಧಿಕಾರಿಯ ಜೊತೆ ನಿರೀಕ್ಷೆಗಿಂತ ಭಿನ್ನವಾಗಿರುತ್ತದೆ. ಅವನ ಮೇಲೆ ಮೇಲಾಧಿಕಾರಿ ಅಧಿಕಾರ ಚಲಾಯಿಸಲು ಹಾಗೂ ನಿಯಂತ್ರಣ ಇಟ್ಟುಕೊಳ್ಳಲು ಅಸಹಾಯಕನಾಗಿರುತ್ತಾನೆ. ಒಂದು ವೇಳೆ ಮೇಲಾಧಿಕಾರಿ ಪ್ರಬಲನಾಗಿದ್ದರೆ ಅಧೀನಾಧಿಕಾರಿಗಳು ಅತಿ ವಿನಯದಿಂದ ವರ್ತಿಸುವುದನ್ನು ಕಾಣಬಹುದು. ಹೀಗೆ ಅನೌಪಚಾರಿಕ ಸಂಘಟನೆಯು ವ್ಯಕ್ತಿಗಳ ವಾಸ್ತವಿಕ ವರ್ತನೆಯನ್ನು ಸೂಚಿಸುತ್ತದೆ. ಶ್ರೇಣಿ ಪದ್ಧತಿ. ಅಕ್ಷರಶಃ ಶ್ರೇಣಿ ಎಂದರೆ ಕೆಳಗಿನವರ ಮೇಲೆ ಮೇಲಿನವರ ಆಳ್ವಿಕೆ ಅಥವಾ ಅಧಿಕಾರವೆಂದು ಅರ್ಥವಾಗುತ್ತದೆ. ವಾಸ್ತವಿಕವಾಗಿ ಶ್ರೇಣಿ ಪದ್ಧತಿ ಎಂದರೆ ಹಂತಹಂತವಾದ ಆಡಳಿತ ಸಂಘಟನೆಯಲ್ಲಿ ಕೆಳ ಹಂತದಲ್ಲಿರುವ ಅಧಿಕಾರಿಗಳು ಮೇಲಿನ ಹಂತದಲ್ಲಿರುವ ಅಧಿಕಾರಿಗಳಿಗೆ ಅಧೀನವಾಗಿ ಕಾರ್ಯನಿರ್ವಹಿಸುವುದಾಗಿದೆ. ಈ ವ್ಯವಸ್ಥೆಯಲ್ಲಿ ಆಡಳಿತ ಕೆಳಹಂತದ ಅಧೀನಾಧಿಕಾರಿಗಳ ಮೇಲಧಿಕಾರಿಗಳಿಗೆ ಜವಾಬ್ದಾರಿಯಾಗಿರುತ್ತಾರೆ ಮತ್ತು ಅಧಿಕಾರ, ಆಜ್ಞೆ ಮತ್ತು ನಿಯಂತ್ರಣಗಳು ಮೇಲಿನಿಂದ ಕೆಳಮುಖವಾಗಿ ಹರಿಯುತ್ತದೆ. ಆಡಳಿತ ವ್ಯವಸ್ಥೆಯ ಪ್ರತಿ ಹಂತದ ಅಧಿಕಾರಿಯು ತನ್ನ ಮೇಲಧಿಕಾರಿಗಳಿಂದ ಆಜ್ಞೆಗಳನ್ನು ಸ್ವೀಕರಿಸಿ ಅವುಗಳಿಗನುಗುಣವಾಗಿ ನಡೆದುಕೊಳ್ಳುತ್ತಾನೆ. ಶ್ರೇಣಿ ಪದ್ಧತಿಗೊಳಪಟ್ಟ ಆಡಳಿತ ಇಲಾಖೆಗಳಲ್ಲಿ ಅಧಿಕಾರವು ಮೇಲಧಿಕಾರಿಗಳಿಂದ ಮಧ್ಯಮ ದರ್ಜೆಯ ಅಧಿಕಾರಿಗಳಿಗೂ ಮತ್ತು ಮಧ್ಯಮ ದರ್ಜೆಯ ಅಧಿಕಾರಿಗಳಿಂದ ಕೆಳದರ್ಜೆಯ ಅಧಿಕಾರಿಗಳಿಗೂ ಹರಿದು ಬರುತ್ತದೆ. ಇದಕ್ಕೆ ಸ್ಕಾಲರ್ ತತ್ವ ಎಂದು ಕರೆಯುವುದುಂಟು. ಒಂದು ನಿಶ್ಚಣಿಕೆಯ ಹಲ್ಲುಗಳ ಹಂತ ಹಂತವಾಗಿರುವಂತೆ ಆಡಳಿತ ಸಂಘಟನೆ ಇದ್ದು ಅದರಲ್ಲಿ ಅಧಿಕಾರಿಗಳನ್ನು ಮಧ್ಯಮ ದರ್ಜೆಯ ಅಧಿಕಾರಿಗಳು ಹಾಗೂ ಕೆಳದರ್ಜೆಯ ಅಧಿಕಾರಿಗಳು ಎಂದು ವರ್ಗೀಕರಿಸುವುದರಿಂದ ಈ ರೀತಿ ಹೆಸರು ಬಂದಿದೆ. ಈ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ಕೆಲಸವೂ ಯೋಗ್ಯ ಮಾರ್ಗವಾಗಿಯೇ ನಡೆಯುತ್ತದೆ. ಶ್ರೇಣಿ ಪದ್ಧತಿಯ ಕುರಿತಾಗಿರ್ತಕ್ಕಂತಹ ಕೆಲವು ವ್ಯಾಖ್ಯಾನಗಳು. ಜಾನ್ ಡಿ ಮಿಲೆಟ್ ರವರ ಪ್ರಕಾರ ವಿವಿಧ ವ್ಯಕ್ತಿಗಳನ್ನು ಸಜ್ಜುಗೊಳಿಸುವ ಪದ್ಧತಿಯಾಗಿದೆ ಅಂತ ಹೇಳ್ತಾರೆ. ಎಲ್ ಡಿ ವೈಟ್ ರವರ ಪ್ರಕಾರ ಶ್ರೇಣಿ ಪದ್ಧತಿಯು ಆಜ್ಞೆಗಳನ್ನು ಹಾಗೂ ಸಂಪರ್ಕಗಳು ಹರಿದು ಬರುವ ಮಾರ್ಗವಾಗಿದ್ದು ಇದರ ಮೂಲಕ ಮಾಹಿತಿ, ಸಲಹೆ, ಎಚ್ಚರಿಕೆ ಮತ್ತು ಸಮಾಚಾರ ಹರಿದು ಬರುತ್ತವೆ, ಅಲ್ಲದೆ ಇದೊಂದು ಅಧಿಕಾರ ನಿಯೋಜಿಸುವ ಮಾರ್ಗವಾಗಿದೆ ಎಂದಿರುವರು. ಶ್ರೇಣಿ ಪದ್ಧತಿಯ ಪ್ರಮುಖ ಲಕ್ಷಣಗಳು. ಈ ಪದ್ಧತಿಯಲ್ಲಿ ಒಬ್ಬ ವ್ಯಕ್ತಿಯು ಒಬ್ಬ ಮೇಲಾಧಿಕಾರಿಯನ್ನು ನೇರವಾಗಿ ಹೊಂದಿರುತ್ತಾನೆ ಹಾಗೂ ಅವನೊಬ್ಬನಿಂದ ಆಜ್ಞೆಗಳನ್ನು ಪಡೆಯುತ್ತಾನೆ. ಯಾವ ವ್ಯಕ್ತಿಯು ತನಗಿಂತ ಕೆಳಗಿನ ದರ್ಜೆಯ ಅಧಿಕಾರಿಗಳಿಂದ ಆಜ್ಞೆಯನ್ನು ಪಡೆಯುವುದಿಲ್ಲ. ಈ ಪದ್ಧತಿಯಲ್ಲಿ ಆಡಳಿತ ಸಂಘಟನೆಯು ಯಾವ ಹಂತವನ್ನು ಕೈಬಿಡಲು ಸಾಧ್ಯವಿಲ್ಲ. ಎಲ್ಲ ಆದೇಶಗಳನ್ನು ಮತ್ತು ಸಂಪರ್ಕಗಳು ಸೂಕ್ತ ಮಾರ್ಗದ ಮೂಲಕವೇ ಹೋಗಬೇಕು. ಮಾಧ್ಯಮ ಯಾವ ಹಂತವನ್ನು ಅಲಕ್ಷಿಸಬಾರದು. ಈ ವ್ಯವಸ್ಥೆಯಲ್ಲಿ ಜವಾಬ್ದಾರಿಯನ್ನು ಹೊಂದಿದ ವ್ಯಕ್ತಿಯು ಜವಾಬ್ದಾರಿಗೆ ತಕ್ಕಂತೆ ಅಧಿಕಾರವನ್ನು ಹೊಂದಿರುತ್ತಾನೆ. ಇಡೀ ಆಡಳಿತಾತ್ಮಕ ಕಾರ್ಯಗಳನ್ನು ಘಟಕಗಳು ಮತ್ತು ಉಪಘಟಕಗಳನ್ನಾಗಿ ವಿಂಗಡಿಸಲಾಗುತ್ತದೆ. ಅವುಗಳನ್ನು ಗೋಪುರಾಕೃತಿಯಂತೆ ಒಂದರ ಕೆಳಗೆ ಒಂದರಂತೆ ವ್ಯವಸ್ಥಿತಗೊಳಿಸಲಾಗುತ್ತದೆ. ಈ ಮೇಲ್ಕಾಣಿಸಿದ ಲಕ್ಷಣಗಳ ಪ್ರಕಾರ ಶ್ರೇಣಿ ಪದ್ಧತಿಯಲ್ಲಿ ಅಧಿಕಾರ, ಆಜ್ಞೆ ಮತ್ತು ನಿಯಂತ್ರಣ ಮೇಲಿನಿಂದ ಕೆಳಗೆ ಹಂತ ಹಂತವಾಗಿ
ಹರಿಯುತ್ತದೆ. ಉದಾಹರಣೆಗೆ, ಒಂದು ಇಲಾಖೆಯ ಕಾರ್ಯದರ್ಶಿಯಿಂದ ಜಂಟಿ ಕಾರ್ಯದರ್ಶಿಗೆ, ಜಂಟಿ ಕಾರ್ಯದರ್ಶಿಯಿಂದ ಅಧೀನ ಕಾರ್ಯದರ್ಶಿಗೆ, ಅಧೀನ ಕಾರ್ಯದರ್ಶಿಯಿಂದ ವಿಭಾಗೀಯ ಅಧಿಕಾರಿಗೆ ಮತ್ತು ವಿಭಾಗೀಯ ಅಧಿಕಾರಿಯಿಂದ ಇತರ ಅಧಿಕಾರಿಗಳಿಗೆ ಅಧಿಕಾರ, ಆಜ್ಞೆ ಮತ್ತು ನಿಯಂತ್ರಣ ಚಲಾಯಿಸಲಾಗುವುದು. ಪೊಲೀಸ್ ಇಲಾಖೆಯ ಶ್ರೇಣಿ ತತ್ವದ ರಚನೆಯನ್ನು ಈ ಕೆಳಕಂಡಂತೆ ಕಾಣಬಹುದು. ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್, ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್, ಸುಪಿರಿಟೆಂಡರ್ ಆಫ್ ಪೊಲೀಸ್, ಡೆಪ್ಯೂಟಿ ಸುಪಿರಿಟೆಂಡರ್ ಆಫ್ ಪೊಲೀಸ್, ಇನ್ಸ್ಪೆಕ್ಟರ್ ಆಫ್ ಪೊಲೀಸ್, ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್, ಕಾನ್ಸ್ಟೇಬಲ್. ಶ್ರೇಣಿ ಪದ್ಧತಿಯ ಪ್ರಯೋಜನಗಳು. ಐಕ್ಯತೆಯನ್ನು ಕಂಡುಕೊಳ್ಳುವ ಸಾಧನ. ಶ್ರೇಣಿ ಪದ್ಧತಿಯು ಪ್ರತಿಯೊಂದು ದೊಡ್ಡ ಸಂಸ್ಥೆಗೆ ಅತ್ಯಂತ ಪ್ರಯೋಜನಕಾರವಾದುದು ಆಗಿದೆ. ಮೇಲಧಿಕಾರಿಯು ಆಜ್ಞೆ ಹಾಗೂ ನಿರ್ದೇಶನಗಳನ್ನು ಕೆಳಗಿನ ಅಧಿಕಾರಿಗಳು ಕಡ್ಡಾಯವಾಗಿ ಪಾಲಿಸಬೇಕಾಗಿರುವುದರಿಂದ ಏಕತೆ, ವಿಧೇಯತೆಗಳನ್ನು ಕಾಣುತ್ತೇವೆ. ಆಡಳಿತದ ಬೇರೆ ಬೇರೆ ಭಾಗಗಳನ್ನು ಶ್ರೇಣಿ ಪದ್ಧತಿಯು ಒಂದೇ ಸೂತ್ರದ ಕೆಳಗೆ ಒಂದುಗೂಡಿಸುತ್ತದೆ. ಜವಾಬ್ದಾರಿಯನ್ನು ಗೊತ್ತುಪಡಿಸುವ ಸಾಧ್ಯ. ಸಂಘಟನೆಯ ವಿವಿಧ ಹಂತಗಳಲ್ಲಿ ಜವಾಬ್ದಾರಿಯನ್ನು ಗೊತ್ತುಪಡಿಸಲು ಇದು ಸಹಾಯಕಾರಿಯಾಗಿದೆ. ಸಂಘಟನೆಯ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಸ್ಥಾನವೇನು ಹಾಗೂ ಜವಾಬ್ದಾರಿ ಏನು ಎಂಬುದನ್ನು ಅರಿತುಕೊಂಡಿರುತ್ತಾನೆ. ಸಂಪರ್ಕ ಸಾಧನವಾಗಿದೆ. ಇಲಾಖೆಯ ರಚನೆಯಲ್ಲಿ ಮೇಲಿನಿಂದ ಕೆಳಗೆ ಮತ್ತು ಕೆಳಗಿನಿಂದ ಮೇಲೆ ವಿಷಯ ಅಥವಾ ಮಾಹಿತಿ ರವಾನಿಸುವ ಕಾರ್ಯದಲ್ಲಿ ಸಂಪರ್ಕ ಸಾಧನವಾಗಿ ಕೆಲಸ ಮಾಡುತ್ತದೆ. ಪ್ರತಿಯೊಬ್ಬ ಅಧಿಕಾರಿಯು ಯಾರ ಕೂಡ ಸಂಪರ್ಕ ಹೊಂದಿರಬೇಕೆಂಬುದನ್ನು ಈ ಪದ್ಧತಿಯಿಂದ ಸ್ಪಷ್ಟವಾಗಿದೆ. ಫೈಲ್ ಬಟವಡೆ ತೀವ್ರವಾಗುತ್ತದೆ. ಈ ಪದ್ಧತಿಯು ಕಚೇರಿಯ ಫೈಲ್ಗಳ ಬಟವಾಡೆಯ ಕಾರ್ಯವನ್ನು ಸುಲಭಗೊಳಿಸುತ್ತದೆ, ಏಕೆಂದರೆ ಇಲ್ಲಿ ಕಾರ್ಯ ಹಂತ ಹಂತವಾಗಿ ನಡೆಯುವುದು. ಪ್ರತಿ ಹಂತದವರು ತಮ್ಮ ತಮ್ಮ ಕಾರ್ಯಗಳನ್ನು ಮಾಡಿ ಮುಗಿಸುವರು. ಕಾರ್ಯದಕ್ಷತೆಯನ್ನು ಸಾಧಿಸಲು ಸಾಧ್ಯ. ಈ ಪದ್ಧತಿಯಿಂದ ಆಡಳಿತದಲ್ಲಿ ದಕ್ಷತೆಯನ್ನು ಕಂಡುಕೊಳ್ಳಬಹುದಾಗಿದೆ. ಕಾರ್ಯ ವಿಭಜನೆ ಮತ್ತು ಅಧಿಕಾರ ವಿಕೇಂದ್ರೀಕರಣದಿಂದಾಗಿ ಕಾರ್ಯದಲ್ಲಿ ದಕ್ಷತೆಯನ್ನು ಸಾಧಿಸಲು ಸಾಧ್ಯವಾಗುವುದು. ಮೇಲಾಧಿಕಾರಿಗಳು ಆಡಳಿತ ನೀತಿ ರೂಪಿಸುವ ಕಾರ್ಯ ಮಾಡಿದರೆ, ಮಧ್ಯಮ ಹಂತದ ಅಧಿಕಾರಿಗಳು ಅವುಗಳಿಗೆ ಸಂಬಂಧಿಸಿದಂತೆ ವಿವರಗಳನ್ನು ಸಿದ್ಧಪಡಿಸುತ್ತಾರೆ. ಕೆಳಗಿನ ಹಂತದವರು ಈ ನೀತಿಯನ್ನು ಕಾರ್ಯಗತಗೊಳಿಸುತ್ತಾರೆ. ಇದರಿಂದ ಆಡಳಿತದಲ್ಲಿ ದಕ್ಷತೆ ಹೆಚ್ಚಾಗುತ್ತದೆ. ನಿರ್ಣಯ ತೆಗೆದುಕೊಳ್ಳಲು ಸಹಾಯಕಾರಿ. ಈ ಪದ್ಧತಿಯಲ್ಲಿ ಅಧಿಕಾರಕ್ಕೆ ತಕ್ಕ ಜವಾಬ್ದಾರಿಯನ್ನು ಗೊತ್ತುಪಡಿಸಿರುವುದರಿಂದ ನಿರ್ಣಯಗಳನ್ನು ತೆಗೆದುಕೊಳ್ಳುವಲ್ಲಿ ಯಾವುದೇ ಸಂದೇಹಕ್ಕೆ ಆಸ್ಪದವಿರುವುದಿಲ್ಲ. ಅಂದರೆ ಯಾವ ಅಧಿಕಾರಿ ಯಾವ ನಿರ್ಣಯ ತೆಗೆದುಕೊಳ್ಳಬಲ್ಲ ಎಂಬುದು ಸ್ಪಷ್ಟವಾಗಿ ಸೂಚಿಸಲ್ಪಟ್ಟಿರುತ್ತದೆ. ಕೆಳಹಂತದ ಅಧಿಕಾರಿಗಳು ಸಮಸ್ಯೆಯ ಬಗ್ಗೆ ಮಾಹಿತಿ ಕೊಡುತ್ತಾರೆ. ಅವುಗಳ ಆಧಾರದ ಮೇಲೆ ಮೇಲಾಧಿಕಾರಿಗಳು ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತಾರೆ. ಅಧಿಕಾರ ಹಾಗೂ ಕಾರ್ಯಭಾರಗಳ ಹಂಚಿಕೆ. ಯಾವನೇ ಒಬ್ಬ ಅಧಿಕಾರಿಯು ಶ್ರೇಣಿ ಪದ್ಧತಿಯಲ್ಲಿ ಅಧಿಕಾರ ಹಾಗೂ ಕಾರ್ಯಭಾರ ಹೊರಬೇಕಾಗಿಲ್ಲ, ಏಕೆಂದರೆ ಎಲ್ಲ ಅಧಿಕಾರಿಗಳ ನಡುವೆ ಹಾಗೂ ಅಧೀನಾಧಿಕಾರಿಗಳ ನಡುವೆ ಅಧಿಕಾರ ಹಾಗೂ ಕಾರ್ಯಗಳು ವಹಿಸಿಕೊಡಲಾಗುತ್ತದೆ. ಆಡಳಿತ ಕಚೇರಿಗಳ ನಡುವೆ ಒಳ್ಳೆಯ ಸಂಬಂಧ. ಈ ಪದ್ಧತಿಯು ಕೇಂದ್ರ ಕಚೇರಿ ಹಾಗೂ ಕ್ಷೇತ್ರ ಕಚೇರಿಗಳ ನಡುವೆ ಸಂಬಂಧವನ್ನು ಸ್ಥಾಪಿಸುವ ಸಾಧನವಾಗಿದೆ, ಏಕೆಂದರೆ ಪರಸ್ಪರ ಕಾರ್ಯಗಳು ಅವಲಂಬಿತವಾಗಿರುತ್ತದೆ. ಪರಿಣಾಮಕಾರಿಯಾದ ನಿಯಂತ್ರಣ. ಶ್ರೇಣಿ ಪದ್ಧತಿ ಆಡಳಿತದಲ್ಲಿ ಆಂತರಿಕ ನಿಯಂತ್ರಣ ಮಾರ್ಗವಾಗಿದೆ ಎನ್ನಲಾಗಿದೆ. ಆರ್ಥಿಕ ಜವಾಬ್ದಾರಿಯನ್ನು ಗೊತ್ತುಪಡಿಸಲು ಸಹಾಯಕಾರಿ. ಆಡಳಿತ ಹಣಕಾಸಿನ ಹೊಣೆಗಾರಿಕೆಯನ್ನು ಶ್ರೇಣಿ ಪದ್ಧತಿ ಇರುವ ಸಂಘಟನೆಯಲ್ಲಿ ಸುಲಭವಾಗಿ ಯಾರ ಮೇಲೆ ಇದೆ ಎಂಬುದನ್ನು ಗುರುತಿಸಬಹುದಾಗಿದೆ. ಅಧಿಕಾರಿಯ ನಿಯೋಜನೆಯ ಸಾಧನ. ಆಡಳಿತಾಧಿಕಾರಿಯನ್ನು ಅಧೀನಾಧಿಕಾರಿಗಳಿಗೆ ನಿಯೋಗ ಮಾಡಲು ಶ್ರೇಣಿ ಪದ್ಧತಿ ಬಹಳ ಅನುಕೂಲಕರವಾದ ಪದ್ಧತಿಯಾಗಿದೆ. ಮೇಲಧಿಕಾರಿಯು ಆಡಳಿತಾಧಿಕಾರವನ್ನು ಕೆಳಗಿನ ಯಾವ ಅಧಿಕಾರಿಗೆ ನಿಯೋಗ ಮಾಡಬೇಕು ಎಂಬ ಗೊಂದಲದಲ್ಲಿ ಸಿಕ್ಕು ಬೀಳಲಾರನು, ಏಕೆಂದರೆ ಆಡಳಿತದ ಚನೆ ಹಂತ ಹಂತವಾಗಿರುವ ಅವನಿಗೆ ತನ್ನ ಕೆಳದರ್ಜೆಯ ಅಧಿಕಾರಿ ಯಾರು ಎಂಬುದನ್ನು ತಿಳಿದು ಬರುತ್ತದೆ. ಶ್ರೇಣಿ ಪದ್ಧತಿಯ ದೋಷಗಳು. ನಿರ್ಣಯ ತೆಗೆದುಕೊಳ್ಳುವುದರಲ್ಲಿ ವಿಳಂಬ. ಈ ಪದ್ಧತಿಯಲ್ಲಿ ಆಡಳಿತಾತ್ಮಕ ನಿರ್ಣಯಗಳನ್ನು ತೆಗೆದುಕೊಳ್ಳುವುದರಲ್ಲಿ ವಿಳಂಬ ಉಂಟಾಗಿರುತ್ತದೆ, ಏಕೆಂದರೆ ಪ್ರತಿಯೊಂದು ಕಾರ್ಯವು ಎಲ್ಲ ಹಂತಗಳನ್ನು ದಾಟಿ ಹೋಗಬೇಕು, ಅಂದರೆ ಸೂಕ್ತ ಮಾರ್ಗದ ಮೂಲಕ. ಇದರಿಂದಾಗಿ ಅನೇಕ ದಿನಗಳ ಅಥವಾ ತಿಂಗಳುಗಳವರೆಗೆ ವಿಳಂಬ ಉಂಟಾಗಬಹುದು. ಶ್ರೇಷ್ಠ ಹಾಗೂ ಕನಿಷ್ಠ ಎಂಬ ಭಾವನೆ ಬೆಳೆದು ಬರುತ್ತದೆ. ಶ್ರೇಣಿ ತತ್ವವು ಆಡಳಿತಾಧಿಕಾರಿಯಲ್ಲಿ ಶ್ರೇಷ್ಠ ಮತ್ತು ಕನಿಷ್ಠ ಎಂಬ ಭಾವನೆಗಳ ಬೆಳವಣಿಗೆಗೆ ಕಾರಣೀಭೂತವಾಗಿದೆ. ಮೇಲಾಧಿಕಾರಿಗಳು ತಾವು ಶ್ರೇಷ್ಠರು ಎಂಬ ಭಾವನೆ ಬೆಳೆಸಿಕೊಳ್ಳುತ್ತಾರೆ. ಕೆಳಹಂತದಲ್ಲಿ ಕೆಲಸ ಮಾಡುವ ಅಧಿಕಾರಿಗಳ ಮೇಲೆ ದರ್ಪದಿಂದ ವರ್ತಿಸಲು ಪ್ರಾರಂಭಿಸುತ್ತಾರೆ. ಮಾನವೀಯ ಸಂಬಂಧವಿಲ್ಲದಂತಾಗುವುದು.
ಈ ಪದ್ಧತಿಯಿಂದ ಆಡಳಿತದಲ್ಲಿ ಜಟಿಲತೆಯುಂಟಾಗಿ ಅಧಿಕಾರಿಗಳು ಹಾಗೂ ಅಧೀನಧಿಕಾರಿಗಳ ನಡುವೆ ಮಾನವೀಯ ಸಂಬಂಧ ಇಲ್ಲದಂತಾಗುವುದು. ಪ್ರತಿಯೊಬ್ಬ ನೌಕರನು ಕೇವಲ ಕಾಯ್ದೆಬದ್ಧನಾಗುವನು, ತನ್ನ ಅಧಿಕಾರ ಹಾಗೂ ಕಾರ್ಯಗಳಿಗೆ ಮಹತ್ವ ಕೊಡುವನು ಹೊರತಾಗಿ ಕೆಳಗಿನವರನ್ನ ಮಾನವೀಯತೆಯಿಂದ ಕಾಣಲಾರನು. ಶ್ರೇಣಿ ಪದ್ಧತಿಯನ್ನು ಕಟ್ಟುನಿಟ್ಟಾಗಿ ಆಚರಣೆಯಲ್ಲಿ ತಂದಿಲ್ಲ. ಸಾರ್ವಜನಿಕ ಆಡಳಿತದಲ್ಲಿ ಶ್ರೇಣಿ ತತ್ವವನ್ನು ಅಷ್ಟೊಂದು ಕಟ್ಟುನಿಟ್ಟಾಗಿ ಅನುಷ್ಠಾನಕ್ಕೆ ತಂದಿಲ್ಲವೆನ್ನಬಹುದು. ಆಡಳಿತದ ಉತ್ತರಾಧಿಕಾರಿಯ ಕ್ರಮದಿಂದ ಅತೃಪ್ತರಾದ ಅಧೀನಧಿಕಾರಿ ಶಾಸಕ ಅಥವಾ ಮಂತ್ರಿಗಳ ಬೆಂಬಲದಿಂದ ತನಗೆ ಬೇಕಾದ ಕೆಲಸವನ್ನು ಮಾಡಿಸಿಕೊಳ್ಳುವನು. ಜಾತಿ, ಮತ, ಧರ್ಮ, ಹಣ, ಅಧಿಕಾರ ಪ್ರಭಾವದಿಂದ ಮೇಲಧಿಕಾರಿಗಳನ್ನು ಅಲಕ್ಷಿಸಿ ಹಾಗೂ ಶ್ರೇಣಿ ಸೂತ್ರವನ್ನು ಧಿಕ್ಕರಿಸಿ ನಡೆಯುವ ಅಧಿಕಾರಿಗಳುಂಟು. ಈ ತತ್ವದ ಸಫಲತೆ ಆಡಳಿತಾಧಿಕಾರಿಯ ವೈಯಕ್ತಿಕ ಸ್ವಭಾವವನ್ನು ಅವಲಂಬಿಸಿದೆ. ಆಡಳಿತದಲ್ಲಿ ಈ ಪದ್ಧತಿಯ ಸಫಲತೆ ಹಾಗೂ ವಿಫಲತೆ ಆಡಳಿತಾಧಿಕಾರಿಯ ವೈಯಕ್ತಿಕ ವರ್ತನೆಯನ್ನು ಅವಲಂಬಿಸಿದೆ. ಕೇವಲ ಅಧಿಕಾರಕ್ಕೆ ಪ್ರಾಮುಖ್ಯತೆ. ಈ ಪದ್ಧತಿಯಲ್ಲಿ ಕೇವಲ ಆಜ್ಞೆ ಹಾಗೂ ಅಧಿಕಾರಕ್ಕೆ ವಿಶೇಷ ಮಹತ್ವ ನೀಡಿರುವುದರಿಂದ ನೌಕರರಲ್ಲಿ ಕಾರ್ಯದ ಬಗ್ಗೆ ಇರಬೇಕಾದ ಆಸಕ್ತಿ ಇರದಿರುವುದನ್ನು ಕಾಣಬಹುದು. ಆಡಳಿತಕ್ಕೆ ಯಾಂತ್ರಿಕ ಸ್ವರೂಪವನ್ನು ತರುತ್ತದೆ. ಈ ಪದ್ಧತಿ ಆಡಳಿತಕ್ಕೆ ಕೇವಲ ಯಾಂತ್ರಿಕ ಸ್ವರೂಪವನ್ನು ತಂದುಕೊಡುವುದರಿಂದ ನೌಕರರು ಮಾನಸಿಕವಾಗಿ ಆಡಳಿತದಲ್ಲಿ ಪಾಲುದಾರರಾಗುವುದಿಲ್ಲ. ತಾವೆಲ್ಲರೂ ಈ ಸಂಸ್ಥೆಯ ಧ್ಯೇಯ ಸಾಧನೆಯಲ್ಲಿ ಸಹಭಾಗಿಗಳು ಎಂಬ ಭಾವನೆ ಅವರಲ್ಲಿ ಮೂಡಿಸಲು ಬರುವುದಿಲ್ಲ. ಆಡಳಿತಾತ್ಮಕ ವೆಚ್ಚ ಹೆಚ್ಚಾಗುವುದು. ಶ್ರೇಣಿ ಪದ್ಧತಿಯಿಂದ ಆಡಳಿತಾತ್ಮಕ ವೆಚ್ಚ ಹೆಚ್ಚಾಗುತ್ತದೆ, ಏಕೆಂದರೆ ಎಲ್ಲ ಕಾರ್ಯಗಳು ನಿರ್ದಿಷ್ಟ ಮಾರ್ಗದಿಂದಲೇ ನಡೆಯಬೇಕು. ಅಧಿಕಾರ ಹಂಚಿಕೆಯಾಗಿರುವುದರಿಂದ ಕಾರ್ಯಗಳು ಅತ್ಯಂತ ಸಾವಕಾಶವಾಗಿ ನಡೆಯುತ್ತದೆ. ಒಂದು ಸಣ್ಣ ಕೆಲಸವಾಗಬೇಕಾದರೂ ಹಲವಾರು ಅಧಿಕಾರಿಗಳು ಸಹಿ ಹಾಕಬೇಕು. ಇದರಿಂದ ವಿಳಂಬವಾಗುತ್ತದೆ. ಹಣದ ಹಾಗೂ ವೇಳೆಯ ವ್ಯಯವಾಗುವುದರ ಜೊತೆಗೆ ಭ್ರಷ್ಟಾಚಾರಕ್ಕೆ ಅವಕಾಶ ಮಾಡಿಕೊಡುತ್ತದೆ. ಶ್ರೇಣಿ ಪದ್ಧತಿಯನ್ನು ಅನುಸರಿಸುವುದರಿಂದ ಉಂಟಾಗುವ ವಿಳಂಬವನ್ನು ತಪ್ಪಿಸಲು ಕೆಲವು ಚಿಕ್ಕ ದಾರಿ ಮಾರ್ಗಗಳು. ಸಮಾನ ದರ್ಜೆಯ ಎರಡು ಇಲಾಖೆಗಳ ನೌಕರರ ನೇರ ಸಂಪರ್ಕವನ್ನು ಆಡಳಿತದ ವಿಷಯಗಳಿಗೆ ಸಂಬಂಧಿಸಿದಂತೆ ಹೊಂದಲು ಅವಕಾಶವನ್ನು ಮಾಡಿಕೊಡುವುದು. ಅಂದರೆ ಅಧಿಕಾರ ರೇಖೆಯನ್ನು ಮೀರಿ ಒಂದು ಇಲಾಖೆಯ ಅಧೀನಧಿಕಾರಿ ಮತ್ತೊಂದು ಇಲಾಖೆಯ ತನ್ನ ಸಮಾನ ದರ್ಜೆಯ ಅಧಿಕಾರಿಯ ಕೂಡ ಸಂಪರ್ಕ ಮಾಡಿ ಆಡಳಿತಾತ್ಮಕ ಕಾರ್ಯಗಳನ್ನು ನಿರ್ವಹಿಸಬಹುದು. ಎರಡನೆಯ ಅಡ್ಡ ಅಥವಾ ಚಿಕ್ಕ ಮಾರ್ಗವೆಂದರೆ ಶ್ರೇಣಿ ತತ್ವದಲ್ಲಿಯ ಅಧಿಕಾರದ ಲಂಬರೇಖೆಯ ಉದ್ದಕ್ಕೂ ಮಧ್ಯದಲ್ಲಿರುವ ಒಂದೆರಡು ಹಂತಗಳನ್ನು ಬಿಟ್ಟು ಅನೇಕ ಹಂತಗಳಿಂದ ದೂರ ಇರುವ ಇಬ್ಬರು ನೌಕರರು ನೇರ ಸಂಪರ್ಕ ಹೊಂದುವರು. ನಿಯಂತ್ರಣ ವ್ಯಾಪ್ತಿ. ಅರ್ಥ. ಶ್ರೇಣಿ ತತ್ವದ ಆಧಾರದ ಮೇಲೆ ರಚಿತವಾದ ಆಡಳಿತ ವ್ಯವಸ್ಥೆಯಲ್ಲಿ ಆಡಳಿತವು ದಕ್ಷತೆಯಿಂದ ನಡೆಯುತ್ತದೆ. ನೋಡಿಕೊಳ್ಳಬೇಕಾದರೆ ಸಿಬ್ಬಂದಿಯ ಮೇಲೆ ನಿಯಂತ್ರಣ ಹಾಗೂ ಮೇಲ್ವಿಚಾರಣೆ ಅಗತ್ಯ. ನಿಯಂತ್ರಣದ ವ್ಯಾಪ್ತಿಯ ಆಡಳಿತದ ಸಂಘಟನೆಯಲ್ಲಿ ಒಂದು ಮೂಲ ತತ್ವವಾಗಿದೆ. ಅಂದರೆ ಒಬ್ಬ ಆಡಳಿತಾಧಿಕಾರಿಯು ಎಷ್ಟು ಜನ ಅಧೀನಧಿಕಾರಿಗಳನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಬಲ್ಲ ಎಂಬುದು ನಿಯಂತ್ರಣ ವ್ಯಾಪ್ತಿಯಾಗಿದೆ. ನಿಯಂತ್ರಣದ ವ್ಯಾಪ್ತಿಯು ಆಡಳಿತಾಧಿಕಾರಿಯ ಆಡಳಿತ ಸಾಮರ್ಥ್ಯವನ್ನು ಅವಲಂಬಿಸಿದೆ. ಜೆ.ಡಿ. ಮಿಲ್ಲೆಟ್ ರವರ ಪ್ರಕಾರ ಆಡಳಿತಾಧಿಕಾರಿಯ ಮೇಲ್ವಿಚಾರಣಾ ಸಾಮರ್ಥ್ಯಕ್ಕೆ ಒಂದು ಮಿತಿ ಇದೆ ಎಂದು ಮನಃಶಾಸ್ತ್ರ ಸಂಶೋಧನೆಯಿಂದ ತಿಳಿದು ಬಂದಿದೆ ಎಂದು ಹೇಳಿರುವರು. ಮಾನವ ಮೇಲ್ವಿಚಾರಣಾ ಸಾಮರ್ಥ್ಯಕ್ಕೆ ಒಂದು ಮಿತಿ ಇದೆ ಎಂದಾಗ ಅದರಂತೆ ಒಬ್ಬ ಆಡಳಿತ ಮೇಲ್ವಿಚಾರಕನ ನಿಯಂತ್ರಣದ ವ್ಯಾಪ್ತಿಗೆ ಮಿತಿ ಇದೆ ಎಂದಂತಾಯಿತು. ನಿಯಂತ್ರಣ ವ್ಯಾಪ್ತಿ ಎಂದರೆ ಆಡಳಿತ ವ್ಯವಸ್ಥೆಯೊಂದರಲ್ಲಿ ಒಬ್ಬ ಆಡಳಿತಗಾರನು ಎಷ್ಟು ಜನ ಅಧೀನಧಿಕಾರಿಗಳನ್ನು ಅಥವಾ ಕಾರ್ಯಘಟಕಗಳನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಲು ಸಾಧ್ಯ ಎಂಬುದು ಆಗಿದೆ. ಆಡಳಿತ ಸಂಘಟನೆ ಒಂದರ ಮುಖ್ಯ ಕಾರ್ಯನಿರ್ವಾಹಕ ಮತ್ತು ಆತನ ಅಧೀನಧಿಕಾರಿಗಳ ನಡುವಣ ನೇರ ಸಂಬಂಧ ಮತ್ತು ಸಂಪರ್ಕ ಇವುಗಳ ಪರಿಮಿತಿ ಮತ್ತು ಪ್ರಮಾಣಕ್ಕೆ ಸಂಬಂಧಿಸಿರುವುದೇ ನಿಯಂತ್ರಣದ ವ್ಯಾಪ್ತಿ. ಯಾವ ಆಡಳಿತದ ಮೇಲ್ವಿಚಾರಕನೇ ಆಗಿರಲಿ, ಆತನು ಎಷ್ಟೇ ಸಮರ್ಥನಾಗಿದ್ದರೂ ಅವನು ಅಸಂಖ್ಯಾತ ಅಧೀನಧಿಕಾರಿಗಳ ಮೇಲೆ ನಿಯಂತ್ರಣ ಮತ್ತು ಮೇಲ್ವಿಚಾರಣೆ ಮಾಡಲಾರನು. ಒಬ್ಬ ಆಡಳಿತಾಧಿಕಾರಿಯು ಎಷ್ಟು ಜನ ಅಧೀನ ಅಧಿಕಾರಿಗಳ ಮೇಲೆ ನಿಯಂತ್ರಣ ಹೊಂದಬಹುದು ಎಂಬ ವಿಷಯದ ಬಗ್ಗೆ ಲೇಖಕರಲ್ಲಿ ಭಿನ್ನಾಭಿಪ್ರಾಯಗಳಿವೆ. ಸರ್ ಐಯನ್ ಹ್ಯಾಮಿಲ್ಟನ್ ತಮ್ಮ ಸೈನಿಕ ಆಡಳಿತದ ಅನುಭವದ ಆಧಾರದ ಮೇಲೆ ಸಾಮಾನ್ಯವಾಗಿ ಒಬ್ಬ ಮಾನವ
ಬ್ರೇನ್ ಪರಿಣಾಮಕಾರಿಯಾಗಿ 3 ರಿಂದ 6 ಬ್ರೇನ್ಗಳನ್ನು ನಿಯಂತ್ರಿಸಬಹುದು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಸರ್ ಹ್ಯಾಮಿಲ್ಟನ್ರ ಪ್ರಕಾರ, ಉನ್ನತ ಹಂತದಲ್ಲಿ ಪ್ರತಿ ಆಡಳಿತಾಧಿಕಾರಿ ಅಧೀನಾಧಿಕಾರಿಗಳ ಕಾರ್ಯಗಳು ಪರಸ್ಪರ ಅವಲಂಬಿತವಾಗಿದ್ದರೆ 3 ರಿಂದ 4, ಒಂದು ವೇಳೆ ಕಾರ್ಯಗಳು ಸುಲಭ ಹಾಗೂ ದೈನಂದಿನ ಕಾರ್ಯಗಳಾಗಿದ್ದರೆ 8 ರಿಂದ 12 ಜನ ಅಧೀನಾಧಿಕಾರಿಗಳನ್ನು ನಿಯಂತ್ರಿಸಬಹುದೆಂದು ಅಭಿಪ್ರಾಯಪಟ್ಟಿದ್ದಾರೆ. ಹಾಲ್ಡೇನ್ ಮತ್ತು ಗ್ರಾಮ್ ವಲ್ಲಾಸ್ ರವರು 10 ರಿಂದ 12 ಅಧೀನಾಧಿಕಾರಿಗಳ ಮೇಲೆ ಮೇಲ್ವಿಚಾರಣೆ ನಡೆಸಬಹುದೆಂದು ಹೇಳಿದ್ದಾರೆ. ಒಟ್ಟಾರೆ ಒಬ್ಬ ಮೇಲಧಿಕಾರಿಯು ಇಂತಿಷ್ಟು ಜನ ಅಧೀನಾಧಿಕಾರಿಗಳನ್ನು ನಿಯಂತ್ರಿಸಬಹುದು ಎಂದು ಹೇಳುವುದು ಕಷ್ಟ. ನಿಯಂತ್ರಣ ವ್ಯಾಪ್ತಿಯನ್ನು ನಿರ್ಧರಿಸುವ ಅಂಶಗಳು. ಕಾರ್ಯಗಳ ಸ್ವರೂಪ. ನಿಯಂತ್ರಣ ವ್ಯಾಪ್ತಿಯು ಕೆಲಸದ ಸ್ವರೂಪವನ್ನು ಅವಲಂಬಿಸಿರುತ್ತದೆ. ಒಂದೇ ತೆರನಾದ ಕಾರ್ಯಗಳನ್ನು ನಿರ್ವಹಿಸುವ ವ್ಯಕ್ತಿಗಳ ಮೇಲೆ, ಅಂದರೆ ಹೆಚ್ಚಿನ ಸಂಖ್ಯೆಯ ಅಧೀನಾಧಿಕಾರಿಗಳ ಮೇಲೆ ನಿಯಂತ್ರಣ ಹೊಂದಬಹುದು. ಒಂದು ವೇಳೆ ಅಧೀನಾಧಿಕಾರಿಗಳು ನಿರ್ವಹಿಸುವ ಕಾರ್ಯಗಳು ವೈವಿಧ್ಯಮಯವಾಗಿದ್ದರೆ, ಕ್ಲಿಷ್ಟವಾಗಿದ್ದರೆ ಕಡಿಮೆ ಸಂಖ್ಯೆಯ ಅಧೀನಾಧಿಕಾರಿಗಳನ್ನು ನಿಯಂತ್ರಿಸಲು ಸಾಧ್ಯ. ಸ್ಥಳ. ಕೈ ಕೆಳಗೆ ಕೆಲಸ ನಿರ್ವಹಿಸುತ್ತಿರುವ ಅಧೀನಾಧಿಕಾರಿಗಳು ಒಂದೇ ಸ್ಥಳದಲ್ಲಿ ಇದ್ದರೆ ಹೆಚ್ಚಿನ ಸಂಖ್ಯೆಯಲ್ಲಿ ವ್ಯಕ್ತಿಗಳ ಮೇಲೆ ನಿಯಂತ್ರಣ ಹೊಂದಬಹುದು. ಇದರ ಬದಲು ಅವರು ಬೇರೆ ಬೇರೆ ಸ್ಥಳಗಳಲ್ಲಿ ಚದುರಿ ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದರೆ ಕಡಿಮೆ ಸಂಖ್ಯೆಯ ನೌಕರರ ಮೇಲೆ ನಿಯಂತ್ರಣ ಹೊಂದಲು ಸಾಧ್ಯವಾಗುವುದು. ಕಾಲ. ಆಡಳಿತ ಸಂಸ್ಥೆಯು ಹಳೆಯದಾಗಿದ್ದರೆ, ಅನುಭವವುಳ್ಳ ಮತ್ತು ಸಾಮರ್ಥ್ಯವುಳ್ಳ ನೌಕರರನ್ನು ಒಳಗೊಂಡಿದ್ದರೆ, ಆಡಳಿತಾಧಿಕಾರಿಯು ಅಂತಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಧೀನಾಧಿಕಾರಿಗಳನ್ನು ನಿಯಂತ್ರಿಸಬಹುದು. ಇದಕ್ಕೆ ಪ್ರತಿಯಾಗಿ ಹೊಸದಾಗಿ ಸ್ಥಾಪಿಸಿದ ಸಂಸ್ಥೆಯಲ್ಲಿ ನೌಕರರಿಗೆ ತಿಳುವಳಿಕೆ, ಅನುಭವ ಕಡಿಮೆ ಇರುವುದರಿಂದ ಕಡಿಮೆ ಸಂಖ್ಯೆಯ ಅಧಿಕಾರಿಗಳನ್ನು ನಿಯಂತ್ರಿಸಲು ಸಾಧ್ಯ. ಅಧೀನಾಧಿಕಾರಿಗಳ ಸಾಮರ್ಥ್ಯ. ಒಂದು ಆಡಳಿತದ ಸಂಸ್ಥೆಯಲ್ಲಿ ಮೇಲಾಧಿಕಾರಿಯು ಅಧೀನದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ನೌಕರರು ಸಮರ್ಥ ಆಡಳಿತಗಾರರಾಗಿದ್ದರೆ ಅಂತಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ನೌಕರರ ಮೇಲೆ ನಿಯಂತ್ರಣ ಚಲಾಯಿಸಲು ಸಾಧ್ಯವಾಗುವುದು. ಅದಕ್ಕೆ ವ್ಯತಿರಿಕ್ತವಾಗಿ ನೌಕರರು ಅದಕ್ಷರಾಗಿದ್ದರೆ ಕಡಿಮೆ ಸಂಖ್ಯೆಯಲ್ಲಿ ನೌಕರರು ನಿಯಂತ್ರಿಸಲು ಆಡಳಿತಾಧಿಕಾರಿಗೆ ಸಾಧ್ಯವಾಗುವುದು. ಅಧೀನಾಧಿಕಾರಿಗಳಿಗೆ ಕೊಡುವ ಉತ್ತಮ ತರಬೇತಿಯಿಂದ ನಿಯಂತ್ರಣ ವ್ಯಾಪ್ತಿಯನ್ನು ಹೆಚ್ಚಿಸಬಹುದು. ಮೇಲಧಿಕಾರಿಯ ವ್ಯಕ್ತಿತ್ವ. ಲೂಥರ್ ಗುಲಿಕ್ ಪ್ರಕಾರ, ನಿಯಂತ್ರಣ ವ್ಯಾಪ್ತಿಯ ಇಲಾಖೆಯ ಮೇಲಧಿಕಾರಿಯ ವ್ಯಕ್ತಿತ್ವವನ್ನು ಅವಲಂಬಿಸಿದೆ. ಇಲಾಖೆಯ ಮುಖ್ಯಸ್ಥನು ಆಕರ್ಷಕನಾದ ಹಾಗೂ ಪರಿಣಾಮಕಾರಿಯಾದ ವ್ಯಕ್ತಿತ್ವವನ್ನು ಹೊಂದಿದ್ದರೆ, ಅಂದರೆ ಧುರೀಣತತ್ವದ ಗುಣಗಳನ್ನು ಹೊಂದಿದವನಾಗಿದ್ದರೆ ಅಂತಹವನು ಹೆಚ್ಚಿನ ಸಂಖ್ಯೆಯಲ್ಲಿ ಅಧೀನಾಧಿಕಾರಿಗಳನ್ನು ನಿಯಂತ್ರಿಸಬಲ್ಲನು. ನಿಯಂತ್ರಣ ವ್ಯಾಪ್ತಿಯ ತತ್ವಗಳು. ಎಷ್ಟೇ ಸಮರ್ಥ ವ್ಯಕ್ತಿಯಾಗಿದ್ದರೂ ಕೂಡ ಅವನ ಮೇಲ್ವಿಚಾರಣೆ ಅಥವಾ ನಿಯಂತ್ರಣದ ಸಾಮರ್ಥ್ಯ ಮಿತಿ ಉಳ್ಳದ್ದಾಗಿರುತ್ತದೆ. ಹೆಚ್ಚಿನ ಜವಾಬ್ದಾರಿ ಇದ್ದರೆ ನಿಯಂತ್ರಣದ ವ್ಯಾಪ್ತಿ ಕಡಿಮೆಯಾಗಿರುತ್ತದೆ. ಒಂದೇ ತೆರನಾದ ಕಾರ್ಯನಿರ್ವಹಿಸುವ ವ್ಯಕ್ತಿಗಳನ್ನು ಬಹುಸಂಖ್ಯೆಯಲ್ಲಿ ನಿಯಂತ್ರಿಸಬಹುದು.